ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೋಮವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ದೇವ್ರಿಗೆ ಪೂಜೆ ಮಾಡಿದೆ. ಇವತ್ತು ನಮ್ಮ ಮನೆ ಎಲ್ಲ ನೋಡಿ, ನಮ್ಮ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿದೆ ನೋಡಿ. ಟಿ ವಿ ಎಲ್ಲ ತೆಗೆದ್ಬಿಟ್ಟಿದ್ದೀವಿ. ದೊಡ್ಡ ದೊಡ್ಡ ಐಟಮ್ಸ್ ಏನೆಲ್ಲ ಇತ್ತು, ಸೋಫಾ ಸೆಟ್ಟು ಮತ್ತು ದಿವಾನ, ಅಪ್ಪದೊಂದು ದಿವಾನ ಹಂಗೆ ಇಟ್ಟಿದ್ದೀವಿ. ಅಪ್ಪ ಮಲ್ಗೋಕ್ಕೆ ಕೆಳಗಡೆ ಮಲ್ಗೋಕ್ಕಾಗಲ್ಲ, ಅಪ್ಪ ದಿವಾನ ಮೇಲೆ ಮಲಗಲಿ ಅಂತ ಅಂದ್ಬಿಟ್ಟು ಅದೊಂದು ದಿವಾನ ಇಡ್ಸಿದ್ದೀವಿ. ಮತ್ತು ನಮ್ಮ ರೂಮ್ದು ಮಂಚ ಒಂದಿದೆ, ಪಾಪನ ಮಲಗಿಸ್ಕೋಬೇಕಲ್ವ. ಸೊ ಅದೊಂದು ಬಿಟ್ಟು ಇನ್ನು ವಾಷಿಂಗ್ ಮಿಷಿನು ಬಟ್ಟೆಗಳು ಒಗೆಯೋದಿರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೆಲ್ಲ ಒಂದು ರೌಂಡು ಆಲ್ರೆಡಿ ನಾವು ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೂ ಎಷ್ಟೊಂದು ಪ್ಯಾಕಿಂಗ್ ಮಾಡೋದಿದೆ ಅಂತಂದರೆ ತುಂಬಾ ಕೆಲಸ ಇದೆ. ನಾನು ಬೇರೆ ಇಷ್ಟು ದಿವಸ CTETಗೆ ಪ್ರಿಪೇರ್ ಹಾಕ್ಕೊಂಡೇ ಇದ್ಬಿಟ್ಟೆ. ಸೊ ಇನ್ನು ನಾವು ನಾಳೆ ಒಂದೇ ದಿನ ನಮ್ಮ ಸ್ವಂತ ಮನೇಲಿ ಇರ್ತೀವಿ. ಆಮೇಲೆ ಮನೆಯೆಲ್ಲ ಶಿಫ್ಟ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ಚಿಂತಾಮಣಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅಲ್ಲಿ ಹೊಸ ಮನೆಗೆ ಹೋಗ್ತಾಯಿದ್ದೀವಿ. ತುಂಬ ಕೆಲಸ ಇದೆ. ಓದೋದು ಬರೆಯೋದು ಕೂಡ ನಂದು ಹಂಗೆ ಪೆಂಡಿಂಗ್ ಇದೆ. ನಾನು ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ಜಾಸ್ತಿ ಪ್ರಿಪೇರ್ ಆಗೋದಿದೆ. ಕೆಲಸಗಳು ಜಾಸ್ತಿ ಇದೆ. ಇದೇ ಟೈಮಲ್ಲಿ ಶಿಫ್ಟಿಂಗು ಅಲ್ಲಿ ತುಂಬ ಕೆಲಸಗಳಿದೆ. ನಾನೇನು ಹೆಂಗೆ ಬರಿತೀನಿ ಎಕ್ಸಾಮ್ ಅನ್ನೋದು ಗೊತ್ತಿಲ್ಲ. ಟೆನ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ನೆನ್ನೆ ಫುಲ್ಲು ಸ್ವಲ್ಪ ರೆಸ್ಟ್ ತೊಗೊಂಬಿಟ್ಟೆ ನಾನು. ಸೊ ಲಾಗ್ ಮಾಡೋಣ ನಮ್ಮ ಸ್ವಂತ ಮನೆಯಲ್ಲಿ. ಇದೇ ಲಾಸ್ಟ್ ಲಾಗ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಸೋಮವಾರ ನಮ್ಮ ಸ್ವಂತ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ಸ್ವಂತ ಮನೆ ಇದ್ಕೊಂಡು ನಾವು ಇವಾಗ ಬಾಡಿಗೆ ಮನೆಗೆ ಹೋಗ್ತಾಯಿದ್ದೀವಿ. ಅದು ಯಾಕೆ ಅಂತಲೂ ಹೇಳ್ತೀನಿ, ಲಾಕ್ ಬಿಡ್ತೀನಿ ನೋಡಿ. ತುಂಬ ಬೇಜಾರಾಗ್ತಾಯಿದೆ ಸ್ವಂತ ಮನೆ ಬಿಡೋಕ್ಕೆ. ಇವಾಗ ಇಷ್ಟು ದಿವಸ ಏನು ಅನ್ನಿಸ್ತಾ ಇರಲಿಲ್ಲ. ಇವಾಗ ಕೊನೆಯ ಮೂಮೆಂಟಲ್ಲಿ ತುಂಬಾ ಫೀಲ್ ಆಗ್ತಾಯಿದೆ, ಸ್ವಂತ ಮನೆ ಬಿಡ್ತಾ ಇದ್ದೀವಲ್ಲ ಅಂತ. ಇವತ್ತು ಪೂಜೆ ಮಾಡಿದ್ದೀವಿ. ಸೊ ಪೂಜೆ ಮಾಡಿರೋದನ್ನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಲಾಗ್ನ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಬೇಗ ಎದ್ದಿದ್ದೆ, ಇವತ್ತು ಪೂಜೆ ಮಾಡಿಬಿಟ್ಟೆ. ಸೊ ಇವಾಗ ನಮ್ಮ ಮನೆಯೆಲ್ಲ ತೋರಿಸ್ತೀನಿ. ಅರ್ಧಕ್ಕರ್ಧ ಪ್ಯಾಕ್ ಮಾಡಿ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೂ ಅರ್ಧ ಇದೆ, ತುಂಬಾ ಪೆಂಡಿಂಗ್ ಇದೆ ಪ್ಯಾಕಿಂಗು ಮಾಡೋದು. ಶಿಫ್ಟಿಂಗ್ ಮಾಡೋ ದಿವಸ ಅಂತೂ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ. ಸೊ ಈಗ ಮನೆಯೆಲ್ಲ ಒಂದು ರೌಂಡು ನೋಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ನಮ್ಮ ಸ್ವಂತ ಮನೆ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಾಯಿದೆ. ನಾವು ಮಾರ್ತಾಯಿಲ್ಲ ಸ್ವಂತ ಮನೇನ, ಬಾಡಿಗೆ ಕೊಡ್ತಾಯಿದ್ದೀವಿ. ಯಾಕಪ್ಪ ಸ್ವಂತ ಮನೆ ಇದ್ದರೂ ಬೇರೆ ಕಡೆ ಹೋಗಿ ಶಿಫ್ಟ್ ಆಗ್ತಾಯಿದ್ದೀವಿ, ಬಾಡಿಗೆ ಮನೆ ಯಾಕೆ ತೊಗೊತಾ ಇದ್ದೀವಿ ಅಂದರೆ, ನನ್ನ ಹಸ್ಬೆಂಡ್ಗೆ ಜಾಬು ಸಿಕ್ತು. ಸೊ ಚಿಂತಾಮಣೇಲಿ ಸಿಕ್ಕಿದೆ ಜಾಬು. ಅದಕ್ಕೆ ನಾವು ಚಿಂತಾಮಣಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಇಲ್ಲಿ ಹಳ್ಳಿಯಲ್ಲಿ ಜಾಬೇ ಸಿಗಲಿಲ್ಲ ನನ್ನ ಹಸ್ಬೆಂಡ್ಗೆ. ಎಷ್ಟೇ ಕಷ್ಟಪಟ್ಟರು ದೂರನೇ ಸಿಗ್ತಾಯಿತ್ತು. ಅಂದರೆ ಮನೆಗೆ ಬರೋ ಥರ 10 ಗಂಟೆ 11 ಗಂಟೆ ನೈಟಿಗೆ ಬರೋ ಥರ ಆಗ್ತಾಯಿತ್ತು ಬೆಳಿಗ್ಗೆ ಹೋದರೆ. ಹಾಗೆ ಟ್ರಾವೆಲ್ಗೆ ಹೋಗ್ತಾಯಿತ್ತು ಬರೋ ಸ್ಯಾಲ್ರಿ ಎಲ್ಲ. ಸೊ ಈ ಥರ ಇಲ್ಲಿ ಇಷ್ಟು ದೂರದಲ್ಲಿದ್ದು ಕೆಲಸ ಮಾಡೋಕ್ಕಾಗಲ್ಲ, ಜಾಬ್ಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಮುಂದೆ ಫ್ಯೂಚರಲ್ಲಿ ನಾನು ಯಾವುದೋ ಜಾಬ್ಗೆ ಹೋಗೋಕ್ಕಾಗಲ್ಲ ಇಲ್ಲೇ ಇದ್ದರೆ ಅಂತ ಅಂದ್ಬಿಟ್ಟು ನಾವು ಚಿಂತಾಮಣಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಸೊ ದೇವ್ರಿಗೆ ಪೂಜೆ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡೆ. ಸೊ ಇವತ್ತು ನಮ್ಮ ಮನೇಲಿ ದೋಸೆ, ಬಿಸಿ ಬಿಸಿ ದೋಸೆ. ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಆ ಕಡೆ ಗಮನ ಕೊಡೋಷ್ಟೊತ್ತಲ್ಲಿ ಸ್ವಲ್ಪ ದೋಸೆ ಸೀದೋಯ್ತು. ಅದೇ ದೋಸೆ ತಿಂದು ಇದು ನೆಕ್ಸ್ಟ್ ಮಾರ್ನಿಂಗು ಅಂದರೆ ಇವತ್ತೇ ಸೋಮವಾರ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಂಗಳವಾರ ನಾನು ಲಾಗ್ ಮಾಡಲಿಲ್ಲ. ಇದು ಬುಧವಾರ ಲಾಗು. ಸೊ ಇವತ್ತು ನಾವು ಮನೆಯಿಂದ ಶಿಫ್ಟ್ ಆಗ್ತಾಯಿದ್ದೀವಿ. ಎಷ್ಟೋ ವೀಡಿಯೋ ಕ್ಲಿಪ್ಪನ್ನು ನಾನು ಮಾಡ್ಕೊಳಕ್ಕಾಗಿಲ್ಲ, ಬ್ಯುಸಿ ಇದ್ದೆ. ಮಗು ನೋಡ್ಕೊಳ್ಳೋದು, ಶಿಫ್ಟಿಂಗು ಅದರಲ್ಲೇ ಆಗೋಯ್ತು ಟೈಮು. ಅದರಲ್ಲಿ ಬೇರೆ ನಾನು ಸ್ವಲ್ಪ ಓದ್ಕೊಳ್ಳೋಕ್ಕೂ ಆಗಲಿಲ್ಲ. ಆಗಾಗ ಒಂದು ಸ್ವಲ್ಪ ಮೊಬೈಲಲ್ಲಿ ವೀಡಿಯೋಸ್ ನೋಡ್ತಾಯಿದ್ದೆ, ಆದರೆ ಟೈಮೇ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ಯಾವುದೂ ಲಾಗ್ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಲಾಗ್ ಮಾಡ್ಕೊಂಡಿದ್ದು. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಹೊಸ ಮನೇಲಿ ಲಾಗ್ಸ್ ಹೇಗೆ ಬರುತ್ತೆ ಅಂತ ನೋಡ್ತಾ ಇರಿ. ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.